ಹಾಯ್ ಫ್ರೆಂಡ್ಸ್, എല്ലാവരും രാത്രി ഞാനും രാത്ത് ഇന്നത്തെ ഒരു റെസിപ്പി എന്ന് വെച്ചിട്ടുണ്ടെങ്കിൽ ക്യാരറ്റ് വെച്ചിട്ട് ക്യാരറ്റ് ജാമുൻ ആക്കാം. ഇന്നിപ്പോൾ പെരുന്നാളെല്ലാം ಬಂತು, പിന്നെ സ്വീറ്റ് റെസിപ്പി ഒന്ന് വേണോളൂ. ಅದಕ್ಕಾയിട്ടെല്ലാം ഞങ്ങൾ ഇപ്പോൾ ആക്കിയിട്ട് റെഡിയാക്കി തല നോക്കാം ഞാൻ കുറച്ചെന്നിട്ട്. പിന്നെ നോമ്പുള്ള അതേപോലെ ಒಂದಿಯಾಮತ್ತು ಊರಕ್ಕೆ ಸ್ವೀಟಲ್ಲಿ ತಿಂದು ಮೆಣಸಂಗಿ ಇಂತನಕ ಕ್ಯಾರೆಟ್ ಜಾಮೂನು ಹಾಕ. ಇಪ್ಪ ಇದಕ್ಕೆ ಜಂಡು ಕ್ಯಾರೆಟ್ ಇರ್ತಾರೆ ನಾನು ಇಪ್ಪ ಚೋಪರಲ್ಲಿ ಚಂದ ಇದ್ರೆ ತರಿಕೋನು ತರಿಚಿಟ್ಟು ಆದ್ಮೇಲೆ ಮಿಕ್ಸಿ ಜಾರ್ಗಿಟ್ಟು ಅರಕೊಯ್ಕ್ರು. ಫಸ್ಟಿಗೆ ಇದ್ರೆ ತರಿಕುವ ಇಪ್ಪ ಇದ್ರೆ ಚಂದ ತರಿಚಿಟ್ಟು ಬೆಚ್ಚರೆ ಇಪ್ಪ ಮಿಕ್ಸಿ ಜಾರ್ಗಿಟ್ಟಿದ್ರೆ ಸಣ್ಣ ಅರಕುವ. ಇಪ್ಪ ಮಿಕ್ಸಿ ಜಾರ್ಗಿಟ್ಟರೆ ಹೊಟ್ಟೆಲ್ಲಿ ಪಾಲು ಬೀತಿಟ್ಟು ಇದ್ರೆ ಅರಚಿತ್ತು ಇರುಕುವ, ಸಣ್ಣ ಪಲ್ಲತ್ತೆಲ್ಲ ಅರಕುವ. இப்போ ஒரு எடை வச்சுட்டு தவை வச்சுட்டு ஒரு 1/4 கப் நெய் பீத்திருக்கு. நெய்க்கு இது அரைச்சதில் மிக்சர் இதுக்கு ಇಡುವ. ಇದು ಚಂದ ಮಿಕ್ಸ್ ಹಾಕುವ, ಫ್ರೈ ಆಗಿಟ್ಟು ಇಡ್ಕುವ. ಇದು ಗಟ್ಟಿಯಾയിട്ട് ಬಂದೋರ್ತವ್ರು ಚಂದ ಮಿಕ್ಸ್ ಹಾಕುವ. ಪಾಲೆಲ್ಲ ಡ್ರೈ ಆയിട്ട് ಬರನು ಬಂದೋರ್ತವ್ರು ಚಂದ ಮಿಕ್ಸ್ ಹಾಕು. ಇದು തീ ജോറ് വെച്ചിട്ട് ನಾನು ಚಂದ ತೆಲಚಿ ಬರ್ನಿದೆ. ಚಂದ ಪಾಲೆಲ್ಲ 6-8 ಬಂತು. ಇನ್ನೊಟ್ಟಲ್ಲಿ ಞಾರ ಚಂದ ಡ್ರೈ ಆಗಿದೆ, ಫುಲ್ಲು ಡ್ರೈ ಆಯಿತು. ಪಾಡಿ ഒരു 2 ಸ್ಪೂನ್ ಎತ್ತಾರೆ നെയ്യ് ಇದಕ್ಕೆ. നെയ്യ് ഇട്ടിട്ട് നെയ്യ് ഇട്ടിട്ട് ರವೆ ತೋರತ್ತು ರವೆ ಎಂದಂಗೆ ದಪ್ಪ ರವೆ ನೋಡ್ಕೊರು. ಅದನ್ನ ಟೈಮ್ പൊടി ಹಾಕೋನು ಇಲ್ಲ ಸ್ವಲ್ಪ ಊರ್ತಾರೆ ಒಂದು ಟೈಮ್ പൊടി ಹಾಕೋನು ಉಂಟಿಲ್ಲ. ಇದಿಟ್ಟಿಟ್ಟು ಇದ್ರ ಫ್ರೈ ಹಾಕಿಟ್ಟು എടുക്കുക. ಚಂದ ಫ್ರೈ ಹಾಕು. ಇದು ರವೆ ಇದು ಇಟ್ಟು ಫ್ರೈ ಹಾಕುವ. ಚಂದ ಫ್ರೈ ಆವಣಿದೆ ಮಿಕ್ಸ್ ಆಯಿಟ್ಟು 10 ನಿಮಿಷ ಚಂದ ಫ್ರೈ ಹಾಕಿಟ್ಟು എടുക്കുക. ರವೆಡೆ ಈ ಕ್ಯಾರೆಟ್ ಪಾಡೆ ಮತ್ತು ಗ್ಯಾಸ್ ಸ್ಲೋ ಹಾಕಿ ಬೇಕೋನು ಅಡಿ ಪಿಡಿಕ್ರು. ಅದಕ್ಕೋಸ್ಕರ ಇನ್ನೊರು 10 ನಿಮಿಷ ಇದ್ರೆ ಚಂದ ಫ್ರೈ ಹಾಕುವ. 10 ನಿಮಿಷ ಫ್ರೈ ಆಯ್ತು. ஒரு 1/4 ತೆಲ್ಲು ಪಾಲು ಬೀತಿಟ್ಟು ಇದ್ರೆ ಮಿಕ್ಸ್ ಹಾಕುವ. ಚಿನ್ನ ರವೆ ತೆಲ್ಲು ಬೇವನು. ಅದಕ್ಕೆ ஒரு 1/4 ಕಪ್ ಹತ್ತಿರ ಪಂತರ ಇಡೋದಕ್ಕೆ ಮದಿರ್ತಗೆ. ಒಂದು 2 ಟೇಬಲ್ ಸ್ಪೂನ್ ಹತ್ತಿರ ಇಡುವ. 1/4 ಕಪ್ ಅವರು ಸಿರಿಯ ಕಪ್ಪಲು ಅದರೆಲ್ಲ ಕರಗಿಟ್ಟು ಇನ್ನು ಚಂದ ಇದು ಮುದ್ದೆ ಅವನು ಮುದ್ದೆ ಇಟ್ಟು ಉಂಡೆಗೆಟ್ಟೋ ಬರ್ನು ನಂಗೆ. ಇದು ಅದೆಲ್ಲ നല്ല ಕರಗಿತ್ತು. ರವೆ നല്ല ಬೇವನು ಇನ್ನು ಗಟ್ಟಿ ಅವನು. ಗ್ಯಾಸ್ ಮಾತ್ರ ಸ್ಲೋ ಹಾಕಿ ಬೆಚ್ಚಿತ್ತು ಹಾಕ್ಕೊಂಡು ಪೋನು ಅಡಿಪಿಡಿಕ್ರೈക്ക് ಗಟ್ಟಿ ಆಯ್ತು. നെയ്യ് ಅವನ್ನ ಗ್ಯಾಸ್ ಆಫ್ ಹಾಕ್ರೆ ನಾನು 1 ಲೀಟರ್ ಪಾಲ್ದ ಹತ್ರ ನಾನು ಬೆಚ್ಚರೆ ಇದು നല്ല ತೆಲ್ ಬೆಚ್ಚಾವನು. ಬೆಚ್ಚಾയിട്ട് നല്ല കുറുകി പറഞ്ഞത് പാൽ നല്ല പേച്ചಂತ ಬಂತು. നല്ല കുറുകി വന്നിട്ടുണ്ട്. ಇದಕ್ಕೆ പഞ്ചസാരയും പിന്നെ മിൽക്ക് പൗഡർ 1 കപ്പ് ಹತ್ರ ಇಡುವ. ഇപ്പോൾ 1 ಕಪ್ ಹತ್ರ ಪಂಚಸಾರ ಇಡುವ. ಇಟ್ಟಿಟ್ಟು ಮಿಕ್ಸ್ ಹಾಕು. ಇದು ಕಂಡೆನ್ಸ್ ಮಿಲ್ಕ್ ಇಂದಿಂಗೆ ಅದು ಇಡ ಚಂದ ಮಿಕ್ಸ್ ಹಾಕಿಟ್ಟು ಪಂಚಸಾರ ಇಟ್ಟಿಟ್ಟು ಮಿಕ್ಸ್ ಹಾಕಿ ಚಂದ ಮಿಕ್ಸ್ ಹಾಕಿಟ್ಟು ಈ ಪಾಲ್ಡ ಪುಟ್ಟಿರು ಪಾಲು ಹಾಕಿ ಬೆಚ್ಚದು ಬೀತುವ. ಇಟ್ಟಿದ್ದನ್ನು ಚಂದ ಮಿಕ್ಸ್ ಹಾಕುವ. ಕೆಲ ತಿಕ್ಕಾಯಿಟ್ಟು ಬರಟ್ಟಿದೆ. ಇದು ಚಪ್ಪೆ ಇರಿದ್ರೆ ಉಂಡೆ ಹಾಕುವ. ಈ ಥರ ಜಾಮೂನ್ ಹಾಕಿದ್ದು ಬೆಚ್ಚದೆ ಇನ್ನು ರಬ್ಡಿ ಆವಟ್ಟದು ಪಾಲು ತೆಲು ಕುರುಗಿ ಬರ್ಬತ್ತು ಅದಕ್ಕೆ ಇಡುವ. ഇപ്പോൾ നല്ല പേച്ചത്ത് ഇത് കുറുകി കൊണ്ട് ಬಂತಿದ್ದು. ഇന്നിപ്പോൾ ഗ്യാസ് ഓഫ് ആക്കിയിട്ട് തെൽ ചപ്പയാവുക ಬೇಕುವ. അപ്പോൾ നല്ല ഇത് ಗಟ್ಟಿಯಾಗುತ್ತೆಲ್ಲ ಗ್ಯಾಸ್ ಆಫ್ ಹಾಕುವ. അപ്പോൾ ಇದು ಚಪ್ಪೆ ಇಟ್ಟು ಚಮ್ಮೆ ಬೆಚ್ಚ ಬೀತೀರ ಚಪ್ಪೆಯಲ್ಲಿ ಬೀತವು. ಕಡಿಮೆ ಜಾಮೂನ್ ಕೂಡ ಇಟ್ಟು ಪಾಲು ಬೀತಕ್ಕೆ ಜಂಡು ಕಂಟೈನರ್ಗೆ ಇಟ್ಟರೇನು അതേപോലെ ಜಾಮೂನ್ ರೆಡಿ ಆಯಿತು. ಕ್ಯಾರೆಟ್ ಜಾಮೂನು നല്ലൊരു റിസൾട്ട്. ഇത് നല്ല ടേസ്റ്റ് ഇക്കറ് ബാഗിട്ട് കറക്കറ പോലത്തോ തിന്നുമ്പല്ലേ. ഇപ്പോൾ നോമ്പ് തന്നിട്ട് ടേസ്റ്റ് നോക്കാം. വീഡിയോ ഇഷ്ടമായെങ്കിൽ ഒരു ലൈക്ക് ആക്കും. വീഡിയോ ഫാമിലി ഫ്രണ്ട്സുകളൊക്കെ അടുത്തിറങ്ങണം ലൈക്ക് ആക്കട്ടെ. താങ്ക് യു. ടേക്ക് കെയർ. അസ്സലാമു അലൈക്കും.